ಮನೆ ಕ್ಲೀನ್ ಆಯಿತು, ಪೂಜೆ ಸಹ ಮಾಡಿ ಆಯಿತು. ಇವಾಗ ಜೋರು ಮಳೆ ಬರ್ತಾ ಉಂಟು, ಗಾಳಿ ತುಂಬ ಗಾಳಿ ಇದೆ, ಮಳೆ ಬರ್ತಾ ಇದೆ. ನಾನು ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡುವ ಅಂತ. ಮತ್ತು ನಿನ್ನೆದು ಸ್ವಲ್ಪ ಬೀನ್ಸ್, ಆಲೂಗಡ್ಡೆ, ಕ್ಯಾರೆಟ್ ಮಾಡಿ ಪಲ್ಯ ಇದೆ. ಚಪಾತಿ ಮತ್ತು ಪಲ್ಯ ಇದೆ. ರೈಸ್ ಸಹ ರೆಡಿ ಆಯಿತು, ನಂದು ಮಾಡ್ಬೋದಿಲ್ಲಿ ರೈಸ್ ರೆಡಿ ಆಯಿತು. ಇವಾಗ ಒಂದು ಬ್ರೇಕ್ಫಾಸ್ಟ್ ಮಾಡುವ, ಬೇಗ ಮಾಡುವ. ಮಕ್ಕಳು ರೆಡಿ ಆಗ್ತಾ ಇದ್ದಾರೆ, ಹಸಿವಾಗ್ತಾ ಉಂಟಂತೆ. ಬೇಗ ಬೇಗ ರೆಡಿ ಮಾಡಿ ಕೊಡುವ ಮಕ್ಕಳಿಗೆ. ಓಕೆ, ಚಪಾತಿ ರೆಡಿ ಆಗ್ತಾ ಇದೆ ನೋಡ್ಬೋದು. ಈಗ ನಮ್ಮದು ಮನೆದು ಪೇಂಟಿಂಗ್ ಕೆಲಸ ಆಗ್ತಾಯಿದೆ, ಹಾಗಾಗಿ ವರ್ಕರ್ಸ್ನವರು ಬಂದಿದ್ದಾರೆ. ಅವರಿಗೆ ಟೀ ಕೊಡುವ. ಟೀ ಮತ್ತು ಚಪಾತಿ ಪಲ್ಯ. ಓಕೆ, ಕೊಟ್ಟು ಬರ್ತೀನಿ. ಏನು ಅಡುಗೆ? ಚಪಾತಿನಾ? ಅದಕ್ಕೆ ಪಲ್ಯ ಎಂಥದ್ದು? ಕೋರಿಗಸಿನಾ? ಓಹೋ, ಅದು ಪೆನ್ಸಿಲಲ್ಲಿ ಹಾಕ್ತಾ ಇದ್ದೀರಾ ನೀವು? ಚಪಾತಿ ಯಾವುದರಲ್ಲಿ ಮಾಡೋದು? ಪೆನ್ಸಿಲಲ್ಲಿ? ಗ್ಯಾಸ್ ಸಿಲಿಂಡರ್ ಬಿದ್ದಿದೆ ಅಲ್ಲಿ. ಇದು ಡಿನ್ನರಿಗೆ ಆಲೂಗಡ್ಡೆ ಪಲ್ಯ ಮಾಡುವ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಫುಲ್ ಡೇ ಮಳೆ ಬಿಡಲೇ ಇಲ್ಲ. ಇವತ್ತು ಸ್ಕೂಲ್ ಇಲ್ಲ, ಇನ್ನೇನೂ ಇರಲಿಲ್ಲ, ನಾಳೆ ಉಂಟೇ ಇಲ್ಲ, ಯಾರಿಗೆ ಗೊತ್ತು. ಮಕ್ಕಳಿಗೆ ಮಾತ್ರ ಖುಷಿ ಆಗುತ್ತೆ ರಜೆ ಸಿಕ್ಕುವಾಗ. ಸಿಂಪಲಾಗಿ ಒಂದು ಪಲ್ಯ ಮಾಡುವ ಅಂತ, ಆಲೂಗಡ್ಡೆ ಪಲ್ಯ. ಫ್ರೈಡೇ ಅಲ್ವಾ, ಹಾಗಾಗಿ ವೆಜ್ ಇದ್ದರೆ ಅದೇ ಕಷ್ಟ. ಬೆಳಿಗ್ಗೆ ಒಂದು ರಾತ್ರಿಗೊಂದು ಬೇಕಾಗುತ್ತೆ. ಮೀನಿದ್ದರೆ ಏನು ಟೆನ್ಷನ್ ಇಲ್ಲ, ಒಂದೇ ಟೈಮ್ ಮಾಡಿದರೆ ಆಯಿತು. ಅದೇ ಬಿಸಿ ಮಾಡಿ ರೈಟು ತಿನ್ನೋದು. ಓಕೆ, ನಾನು ಆಲೂಗಡ್ಡೆ ಪಲ್ಯ ಮಾಡ್ತೀನಿ. ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ,
ಆಯ್ತು ನೋಡಿ. ಸ್ವಲ್ಪ ಹಳದಿ ಎಲ್ಲವೂ ತಯಾರಿ. ಅಯ್ಯೋ ನೀರು ಹಾಕಿದ್ದೀನಿ. ಇವಾಗ ಅದರಲ್ಲಿ ಆ್ಯಡ್ ಮಾಡುವ. ಓಕೆ, ನಮ್ಮ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಲಾಸ್ಟಿಗೊಂದು ಕೊತ್ತಂಬರಿ ಸೊಪ್ಪು. ಓಕೆ, ನಮ್ಮ ಅಡಿಗೆ ರೆಡಿ ಆಯಿತು. ಇವಾಗ ಊಟ ಮಾಡೋದು ಮತ್ತು ಮಲಗೋದು. ಥ್ಯಾಂಕ್ ಯು, ಬಾಯ್ ಬಾಯ್, ಗುಡ್ ನೈಟ್ ಆಲ್.